ಕಾರ್ಕಳದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಪ್ರದೇಶದಲ್ಲಿ ಇಷ್ಟು ಸಮಸ್ಯೆ ಇರುವುದಾದರೆ ಕಾರ್ಕಳದ ಉಳಿದೆಲ್ಲ ಕಡೆ ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸಬೇಕಾಗಿತ್ತು ಅನ್ನುವಂಥದ್ದು ಪ್ರಶ್ನೆ ನಮ್ಮದ್ದೆಲ್ಲದು ಕೂಡ. ಸ್ಥಳೀಯ ಸದಸ್ಯರ ಹತ್ರ, ಇಂಜಿನಿಯರ್ ಹತ್ರ ಇದನ್ನೆಲ್ಲ ಹೇಳಿದೆವು ನಾವು. ಅದಕ್ಕೆ ಪರಿಹಾರ ಇಷ್ಟ ತನಕ ಆಗಲಿಲ್ಲ. ಶಾಸಕರೇ ನೋಡಿ, ಈ ನೀರಿನ ವ್ಯವಸ್ಥೆ ತಮ್ಮ ಅನುದಾನದಿಂದ ಮಂಜೂರಾತಿ ಆದದ್ದು. ಕಾರ್ಕಳದ ಉದ್ಯಮಿ ವಿಜಯ್ ಶೆಟ್ರೆ ಹಾಗೂ ರೋಟರಿ ಕ್ಲಬ್ನವರೇ ನೋಡಿ, ಈ ನೀರಿನ ವ್ಯವಸ್ಥೆ ತಾವು ಕೊಟ್ಟಂಥದ್ದು. ಬಂಧುಗಳೇ, ನಾನು ವಸಂತ್ ಕುಮಾರ್. ಈಗ ನಾವು ಮತ್ತೆ ಕಾರ್ಕಳ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೇವೆ. ತಾವು ಗಮನಿಸಿರ್ಬೋದು, ಕಳೆದ ಹಲವಾರು ತಿಂಗಳ ಹಿಂದೆ ನಾವು ಇಲ್ಲಿ ನೀರು ಬರ್ತಾ ಇಲ್ಲ ಹೇಳುವಂಥ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತಂದಿದ್ದೆವು. ಅನುದಾನ ಮಾನ್ಯ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿ, ಶಾಸಕ ಸುನಿಲ್ ಕುಮಾರ್ ಅವರ ಭಾವಚಿತ್ರ ಇದೆ. ಅದರ ಜೊತೆಗೆ ಇಲ್ಲಿ ನೀರಿನ ಟ್ಯಾಂಕ್ ಇದೆ, ಹಾಕಿ ತುಂಬ ವರ್ಷ ಆಯಿತು. ಅದರ ಬಗ್ಗೆ ಈಗ ಸ್ಥಳೀಯರು ಮಾಹಿತಿ ಕೊಡ್ತಾರೆ ಅಂತ. ಶಾಸಕರು ಕೊಟ್ಟರು, ಇಲ್ಲಿ ಪುರಸಭೆ ಅದನ್ನು ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ಯಾವುದೇ ಸಮಸ್ಯೆ ಇದ್ರಿ, ಸಮಸ್ಯೆಗಳ ವಿಚಾರ ಬಂದಾಗ ಸಮಸ್ಯೆಯ ವಿರುದ್ಧ ಯಾರು ಧ್ವನಿ ಎತ್ತಾರೆ ಅವರೇ ಒಂದು ರೀತಿಯ ಸಮಾಜಕ್ಕೆ ಮಾದರಿ. ಅದರಲ್ಲಿ ಪಕ್ಷ ವಿಚಾರಗಳು ಬರುವುದಿಲ್ಲ. ಈಗ ಕಾರ್ಕಳದಲ್ಲಿ ಒಂದಷ್ಟು ಸಮಸ್ಯೆ ಆದ ಕೂಡಲೇ ಅಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ಹೋಗಿ ಸ್ಪಂದನ ಮಾಡೋರು ನಮ್ಮ ಕಾರ್ಕಳದ ಪ್ರಕಾಶ್ ರವರು, ಸಮಾಜ ಸೇವಕರು. ಈಗ ಪ್ರಕಾಶ್ ರವರು ಕೂಡ ಈ ವಿಚಾರದ ಬಗ್ಗೆ ಒಂದಷ್ಟು ಬಸ್ ಏಜೆಂಟರು ಮಾಹಿತಿ ಹೇಳಿದಾಗ ಈ ಸ್ಥಳಕ್ಕೆ ಬಂದಿದ್ದಾರೆ. ನಾವು ಅವ್ರ ಜೊತೆ ಒಂದಷ್ಟೊತ್ತು ಮಾತಾಡೋಣ. ಪ್ರಕಾಶ್ ಅವರೇ, ಈಗ ನೋಡಿ, ಈಗ ಕಾರ್ಕಳದ ತಾವು ಗಮನಿಸಿರ್ಬೋದು ಈ ಸಮಸ್ಯೆ. ಈಗ ಕಾರ್ಕಳದಲ್ಲಿ ಹಲವಾರು ಸಮಸ್ಯೆ ಆದಾಗ ಕೂಡ ತಾವು ಒಂದಷ್ಟು ಮಾಹಿತಿಗಳನ್ನು ಅದರ ಬಗ್ಗೆ ವಿರೋಧವನ್ನು ತೋರಿಸಿದಿರಿ. ಹಲವು ಕಡೆ ಸಮಸ್ಯೆಗಳು ಪರಿಹಾರ ಕೂಡ ಆಗಿದ್ದಿದೆ. ಈಗ ಈ ಸಮಸ್ಯೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿನ್ನೆ ದಿವಸ ನಾನು ಪುರಸಭೆಯಲ್ಲಿರುವಾಗ ಬಸ್ ಏಜೆಂಟರ ಬಳಗದ ಆತ್ಮೀಯರು ಒಂದು ಫೋನ್ ಕರೆಯನ್ನು ಮಾಡಿದರು. ಕಾರ್ಕಳ ಬಸ್ಸು ನಿಲ್ದಾಣದ ಬಳಿ, ಬಸ್ಸು ನಿಲ್ದಾಣದಲ್ಲಿರುವ ಒಂದು ಫ್ರಿಜ್ಜಿಗೆ ನೀರು ಬರದೆ ಸುಮಾರು 7-8 ತಿಂಗಳಾಯಿತು. ಇದನ್ನು ಒಂದು ತುಂಬ ಸ್ಥಳೀಯ ಸದಸ್ಯರ ಹತ್ರ, ಇಂಜಿನಿಯರ್ ಹತ್ರ ಇದನ್ನೆಲ್ಲ ಹೇಳಿದೆವು ನಾವು. ಅದಕ್ಕೆ ಪರಿಹಾರ ಇಷ್ಟ ತನಕ ಆಗಲಿಲ್ಲ. ಒಂದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೆ ಅಂತ ಹೇಳಿದರು. ನಾನು ಕೂಡಲೇ ಪುರಸಭೆಯ ಮುಖ್ಯಾಧಿಕಾರಿಯ ಕಚೇರಿಗೆ ಹೋಗಿ ಅವರ ಹತ್ರ ಈ ವಿಷಯವನ್ನು ಹೇಳಿದಾಗ ಕೂಡಲೇ ಅವರು ಇಂಜಿನಿಯರನ್ನು ಕರೆದು, ಮತ್ತು ಇಂಜಿನಿಯರ್ ಬಂದ ಮೇಲೆ ಅದರ ಕಾಂಟ್ರಾಕ್ಟ್ ಯಾರಿಗೆ ಕೆಲಸ ಮಾಡುವವರನ್ನು ಕರೆಸಿ ಕೂಡಲೇ ಇದನ್ನು ಮಾಡಬೇಕಂತ ಹೇಳಿದ್ದಾರೆ. ಆದರೆ ಇವತ್ತು ನಾನು ನನ್ನ ವೈಯಕ್ತಿಕ ಒಂದು ಇನ್ವಿಟೇಷನ್ ಕೊಡಲಿಕ್ಕೆ ಬಂದಾಗ ಇದನ್ನು ನನಗೆ ತೋರಿಸುವಾಗ ಬಹಳ ದುಃಖ ಆಯಿತು ನನಗೆ. ಕಾರ್ಕಳ ಪುರಸಭೆ ಆಡಳಿತ ಹೇಗೆ ನಡೆಸಬೇಕು ಮತ್ತು ಜನರನ್ನು ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಎಂದು ಇಷ್ಟ ತನಕ ಅವರು ಕಂಡುಕೊಳ್ಳದ ಹಾಗೆ ಕಾಣ್ತಾ ಇಲ್ಲ. ಯಾಕೆ ಹೇಳಿದ್ರೆ ಇಲ್ಲಿ 8-9 ತಿಂಗಳಿನಿಂದ ಏನು ಒಂದು ಉದ್ಯಮಿಗಳಾಗಿರ್ತಕ್ಕಂಥ ವಿಜಯ್ ಶೆಟ್ಟಿ ಅವರು ಮತ್ತು ರೋಟರಿ ಕ್ಲಬ್ ಅವರು ಏನು ಸಹಾಯವನ್ನು ನೀಡಿ, ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು ಸುನಿಲ್ ಕುಮಾರ್ ಅವರು ನೀಡಿದಂಥ ಒಂದು ಫ್ರಿಜ್ ಇದೆ, ಅದಕ್ಕೆ ಕೂಡ ನೀರು ಬರ್ತಾ ಇರಲ್ಲ. ಎಲ್ಲರೂ ಕಿಸೆಯಿಂದ ತೆಗೆದು ಹೋಟ್ಲಲ್ಲಿ ನೀರು ಕುಡಿಯುವ ತಾಕತ್ತು ಕೆಲವರಿಗೆ ಇರುವುದಿಲ್ಲ. ಬಸ್ಸಿನಲ್ಲಿ ಇಳಿದ ಕೂಡಲೇ BP ಶುಗರ್ ಇದ್ದವರಿಗೆ ಯೂರಿನಿಗೆ ಹೋಗುವಂಥದ್ದು, ನೀರು ಕುಡಿಯುವಂಥದ್ದು, ಒಂದು ದಣಿವಾರಿಸುವಂಥದ್ದು ಬಸ್ಸು ನಿಲ್ದಾಣದಲ್ಲಿ ಅಗತ್ಯತೆ ಇದೆ. ಆದರೆ ಇದು ಇದ್ದೂ ಇಲ್ಲದಂತಾಗಿದೆ. ಪುರಸಭೆ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿ ಈ ಗಮನಕ್ಕೆ ತಂದಿದ್ದಾರೆ. ಆದರೆ ಇವತ್ತು ಕ್ಷೇತ್ರದ ಶಾಸಕರಿಗೆ ಫೋನ್ ಮಾಡಿದ ತಕ್ಷಣ ಏನು ಸಮಸ್ಯೆ ಉಂಟಂತ ಕೇಳಿದ್ರು. ಅವರು ಸಮಸ್ಯೆ ಇದೆ ಸರ್, ತಾವು ಕೊಟ್ಟ ಫ್ರಿಜ್ಗೆ ನೀರು ಬರದೆ 7-8 ತಿಂಗಳಾಗಿದೆ. ರೋಟರಿ ಮತ್ತು ವಿಜಯ್ ಶೆಟ್ಟಿ ಉದ್ಯಮಗಳು ಜನರಿಗೆ ಉಪಕಾರ ಆಗಲಿ ಎಂದು ಬಸ್ ಏಜೆಂಟರ ಬಳಗಕ್ಕೆ ಒಂದು ಫ್ರಿಜ್ ಕೊಟ್ಟಿದ್ದರು, ಅದಕ್ಕೆ ನೀರು ಬರ್ತಾಯಿಲ್ಲ. 8 ತಿಂಗಳಲ್ಲಿ ನೀರು ಬರುವುದಿಲ್ಲ ಅಂತ ಹೇಳಿ ಅವರು ಬೊಬ್ಬೆ ಹಿಡಿಯುವಾಗ ಇನ್ನೂ ಕೂಡ ಇದಕ್ಕೆ ಸ್ಪಂದನೆ ನೀಡಿದ್ದು ಬಹಳ ದುರಾದೃಷ್ಟಕರ ವಿಷಯ. ಇದು ಎಲ್ಲಿಯೂ ಆಗಬಾರ್ದು, ಇದನ್ನು ಆಗುವ ಹಾಗೆ ಮಾಡಬಾರ್ದು. ಈಗ ಸ್ಥಳೀಯ ಆಡಳಿತ, ಕ್ಷೇತ್ರ ಶಾಸಕರು ಇದನ್ನು ಕೂಡಲೇ ಸ್ಪಂದಿಸಬೇಕಂತ ಬಸ್ ಏಜೆಂಟರ ಪರವಾಗಿ ಮತ್ತು ಸಾರ್ವಜನಿಕರ ಪ್ರಯಾಣಿಕರ ಪರವಾಗಿ ನಾನು ವಿನಂತಿಸ್ತೇನೆ. ಮತ್ತೊಮ್ಮೆ ಕಳಕಳಿ ಮಾಡ್ತೇನೆ. ಇದಕ್ಕೆ ಟೆಂಡರ್ ಪ್ರಕ್ರಿಯೆ 3 ತಿಂಗಳು ಅವರಿಗೆ ಕೊಟ್ಟಿದ್ದೇನೆ ಅಂತ ಹೇಳದೆ ತುರ್ತು ಪರಿಹಾರವನ್ನು ಮಾಡಬೇಕು. ಏನು ಮಳೆಗಾಲಕ್ಕೆ ಸರ್ಕಾರ ಏನು ಅವಶ್ಯಕತೆಗೆ ಅನುದಾನವನ್ನು ಕೊಡ್ತದೆ, ಅದೇ ರೀತಿ ಪುರಸಭೆ ಇದಕ್ಕೆ ಸ್ಪಂದನೆ ಮಾಡಬೇಕು. ಸ್ಪಂದನೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅವರಿಗೊಂದು ನಮಗೆ ಕರಪತ್ರ ಕೊಟ್ಟರೆ ನಾವು ಅದಕ್ಕೆ ಸ್ಪಂದಿಸಲಿಕ್ಕೆ, ಸಾರ್ವಜನಿಕರು ಒಟ್ಟು ಸಾರಿ ಸ್ಪಂದಿಸಲಿಕ್ಕೆ ನಾವು ತಯಾರಿದ್ದೇವೆ. ಇಕ್ಬಾಲ್ ರೇ ನೋಡಿ, ಈಗ ಬಸ್ಸು ನಿಲ್ದಾಣದ ಸಮಸ್ಯೆ ಕಳೆದ ಹಲವಾರು ಸಮಯಗಳಿಂದ ಕೂಡ ಈ ಸಮಸ್ಯೆ ಮುಂದುವರಿತದೆ. ಈಗ ರೋಟರಿ ಕ್ಲಬ್ ಜೊತೆಗೆ ವಿಜಯ್ ಶೆಟ್ಟರು ಜೊತೆಯಾಗಿ ಏನು ನೀರಿನ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಈಗ ಅದು ಪೋಲಾಗ್ತಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ? ಸುಮಾರು ದಶಕಗಳ ಹಿಂದೆ ನಮ್ಮ ಉದ್ಯಮಿಗಳಾಗಿರ್ತಕ್ಕ ವಿಜಯ್ ಶೆಟ್ಟಿಯವರ ಕೊಡುಗೆಯಾಗಿ ನೀಡಿದಂಥ ಈ ಒಂದು ಫ್ರಿಜ್ಜಿನ
ನಿರ್ವಹಣೆ ಬಸ್ ಏಜೆಂಟರ ಬಳಗ ಪ್ರತಿ ವರ್ಷ ಕೂಡ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಯಾವ ಸಮಸ್ಯೆಯನ್ನು ಎದುರಿಸ್ತೀವಿ ಅಂತೇಳಿದರೆ, ಪುರಸಭೆಯಿಂದ ಬರ್ತಕ್ಕಂಥ ನೀರು ಸರಿಯಾಗಿ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಇದು ಏನಂತೇಳಿದರೆ, ಕಾರ್ಕಳದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಪ್ರದೇಶದಲ್ಲಿ ಇಷ್ಟು ಸಮಸ್ಯೆ ಇರುವುದಾದರೆ ಕಾರ್ಕಳದ ಉಳಿದೆಲ್ಲ ಕಡೆ ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸಬೇಕಾಗಿತ್ತು ಅನ್ನುವಂಥದ್ದು ಪ್ರಶ್ನೆ ನಮ್ಮದ್ದೆಲ್ಲದು ಕೂಡ. ಆದ್ದರಿಂದ ನಾವು ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಪುರಸಭೆಯ ಅಧಿಕಾರಿಗಳು ಇದರ ಬಗ್ಗೆ ತಕ್ಷಣ ಜಾಗೃತರಾಗಿ ಕಾರ್ಕಳದ ಪ್ರಯಾಣಿಕರಿಗೆ ಅನುಕೂಲಕ್ಕಾಗಿ ಇದರ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.